BMTC ಈ ಒಂದು ಹಣೆಪಟ್ಟಿ ಈಗ ಮತ್ತೆ ನಿನ್ನೆ ಕೇಳಿ ಬಂತು ವೀಕ್ಷಕರೇ. ಯಾಕೆಂದ್ರೆ ನಿನ್ನೆ KR ಸರ್ಕಲ್ನಲ್ಲಾದಂಥ ಒಂದು ಅಪಘಾತ. ಆದರೆ ಈ ಒಂದು ಕಿಲ್ಲರ್ BMTCಯ ಈ ಅಪಘಾತ ಸರಣಿಗಳು ಹೆಚ್ಚಾಗಲಿಕ್ಕೆ, ಘಟನೆಗಳು ಜಾಸ್ತಿ ಆಗಲಿಕ್ಕೆ ಎಲ್ಲ ಒಂದು ಕಡೆ ಎಲೆಕ್ಟ್ರಿಕ್ ಬಸ್ಗಳು ಸಹ ಸಹಕಾರಿಯಾಗ್ತಾ ಇದೆಯಾ? ಓಕೆ, ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ EV ಬಸ್ಗಳ ಭೀತಿ ಹೆಚ್ಚಾಗಿದೆ. BMTC ಎಲೆಕ್ಟ್ರಿಕ್ ಬಸ್ಗಳು ಪ್ರಯಾಣಿಕರಿಗೆ ಎಷ್ಟು ಸೇಫ್ ಆಗಿದೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಈಗ ಎಲೆಕ್ಟ್ರಿಕ್ ಬಸ್ಗಳು ಇತ್ತೀಚಿನ ದಿನಗಳಲ್ಲಿ ಅಪಘಾತಕ್ಕೀಡಾಗ್ತಾ ಇರತಕ್ಕಂಥದ್ದು ಹೆಚ್ಚಾಗಿ ನಾವು ಗಮನಿಸ್ತಾ ಇದ್ದೀವಿ. EV ಬಸ್ಗಳ ಅಪಘಾತದ ಹಿಂದೆ ಹಾಗಾದ್ರೆ ಆಘಾತಕಾರಿ ವಿಚಾರ ಅಡಗಿದೆಯಾ? ಆಧುನಿಕ ತಂತ್ರಜ್ಞಾನ ಇದ್ರೂ ಸಹ ಎಲೆಕ್ಟ್ರಾನಿಕ್ ಬಸ್ಗಳು, EV ಬಸ್ಗಳು ಯಾಕಾಗಿ ಅಪಘಾತಕ್ಕೀಡಾಗ್ತಾ ಇದ್ದಾವೆ? PNS ವಿಸ್ತಾರ ನ್ಯೂಸ್ ಬಿಚ್ಚಿಡ್ತಾ ಇದೆ EV ಬಸ್ ಅಪಘಾತಕ್ಕೆ ಕಾರಣ ಏನು ಅನ್ನುವ ಅಂಶಗಳನ್ನು. ನಿಯಮ ಉಲ್ಲಂಘಿಸಿ ನೇಮಕಾತಿಗಳನ್ನು ಮಾಡಿಕೊಳ್ಳೋದರ ವಿಚಾರವೂ ಸೇರಿಕೊಂಡ ಹಾಗೆ ಸಾಕಷ್ಟು ಅಂಶಗಳನ್ನು ಮುಂದಿನ ಹಂತಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ನೋಡಿ, ತರಬೇತಿಯ ತೀವ್ರ ಕೊರತೆ. ಸಿಲಿಕಾನ್ ಸಿಟಿಯಲ್ಲಿ EV ಬಸ್ಗಳ ಅಪಘಾತ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ನಿನ್ನೆ ಆದಂಥ ಒಂದು ಘಟನೆ ಇದೆಯಲ್ಲ, 14 ಜನರು ಇವತ್ತು ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ನಿನ್ನೆ ಆದಂಥ ಒಂದು ಆಕ್ಸಿಡೆಂಟ್, KR ಸರ್ಕಲ್ನಲ್ಲಿ ಆದಂಥ ಒಂದು ಅಪಘಾತ. ಎರಡು ಬಸ್ಗಳ ನಡುವೆ ಆದಂಥ ಅಪಘಾತ ನಿನ್ನೆ ಏನಾಯ್ತಲ್ಲ, ಅದು ಎಲೆಕ್ಟ್ರಾನಿಕ್ ಬಸ್ಗಳೇ, EV ಬಸ್ಗಳೇ, ಎಲೆಕ್ಟ್ರಿಕ್ ವೆಹಿಕಲ್ಲೇ. ಮತ್ತು ಈ ಹಿಂದೆಯೂ ಸಹ ಇದೇ ರೀತಿಯಾಗಿ ತುಂಬ ನಿಮ್ಮ ಅನುಭವಕ್ಕೆ ಬಂದಿರಬಹುದು ವೀಕ್ಷಕರೇ, ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇದೆಯಲ್ಲ, EV ಬಸ್ಗಳ ಪರಿಸ್ಥಿತಿ ಅಥವಾ ಅವುಗಳು ಯಾವ ರೀತಿಯಾಗಿ ಬರ್ತವೆ ಅಂತ. ಒಂದು, ಅವುಗಳ ಚಾಲನೆ ಇದೆಯಲ್ಲ, ಅವುಗಳನ್ನು ನಿರ್ವಹಿಸುವಂಥ ರೀತಿ ಇದೆಯಲ್ಲ, ಅದರಲ್ಲೇ ಸಾಕಷ್ಟು ಅನುಮಾನಗಳಿದ್ದಾವೆ. ಡ್ರೈವರ್ಗಳೇ ಎಷ್ಟೋ ಕೆಲವೊಂದು ಸಂದರ್ಭಗಳಲ್ಲಿ ಎಡವಿರ್ತಕ್ಕಂಥದ್ದನ್ನು ಗಮನಿಸ್ತಿದ್ದೀವಿ. ಮಗದೊಂದು ಕಡೆ ಹಿಂದ್ಗಡೆ EV ಬಸ್ ಬರ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಹಾರ್ನೇ ಮಾಡಲ್ಲ ಅಂತಾರಲ್ರಿ ಅಂತಾರೆ ತುಂಬ ಜನ. ನೀವು ಬೈಕಲ್ಲಿ ಹೋಗ್ತಿರ್ತೀರಿ, ಕಾರಲ್ಲಿ ಹೋಗ್ತಾ ಇರ್ತೀರಿ, ಆಟೋದಲ್ಲಿ ಹೋಗ್ತಾ ಇದ್ರೆ ಇನ್ನೇನು ಹತ್ರ ಬಂದ ಮೇಲೆ ಹಾರ್ನ್ ಮಾಡೋದು. ನೀವು ಹಿಂಗೆ ನಿಮ್ಮ ಸೈಡ್ ಮಿರರಲ್ಲಿ ನೋಡಿದ್ರೆ ಸಾಕು, ಹಿಂದ್ಗಡೆ ಎಲೆಕ್ಟ್ರಾನಿಕ್ ವೆಹಿಕಲ್ ಬಸ್ ಬರ್ತಾ ಇರುತ್ತೆ, ಹಿಂದ್ಗಡೆ ನಿಮಗೆ ಭಯ ಆಗುತ್ತೆ ಒಂದು ಕ್ಷಣ, ಎಲ್ಲ ನಮ್ಮ ಮೈ ಮೇಲೇ ಬಂದ್ಬಿಡ್ತೇನೋ ಬಸ್ಸು ಅನ್ನುವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಆ ರೀತಿಯಾಗಿ EV ಬಸ್ಗಳನ್ನು ತಾವು ಗಮನಿಸಿರ್ಬೋದು ಇತ್ತೀಚಿನ ದಿನಗಳಲ್ಲಿ. ಅದು ಒಂದು ವಿಚಾರನಾ. ಎರಡನೇದು, ಆಕ್ಸಿಡೆಂಟ್ಗಳಾಗ್ತಾ ಇರ್ತಕ್ಕಂಥದ್ದು ಜಾಸ್ತಿ ಅಂತ. ಅದು ನೇರವಾಗಿ ಬೈಕ್ಗಳ ಮೇಲೆ ಹರಿಯೋದು ಅಥವಾ ಮುಂದೆ ಹೋಗ್ತಾ ಇರ್ತಕ್ಕಂಥ ವೆಹಿಕಲ್ಸ್ಗೆ ಡಿಕ್ಕಿ ಹೊಡೆದು ಬಿಡೋದು. ಅಂದರೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂದರೆ, ಕಂಟ್ರೋಲ್ ಸಿಗ್ತಾ ಇಲ್ವಾ ಡ್ರೈವರ್ಗಳಿಗೆ ಅಂತ? ಬ್ರೇಕ್ ಕಂಟ್ರೋಲ್ ಸಿಗ್ತಾ ಇಲ್ವಾ? ಕರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ವಾ? ಸ್ಪೀಡನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ವಾ? ಹೇಗೆ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಹಾಗಾಗಿಯೇ ಭೈರತಿ ಸುರೇಶ್ ಅವರು, ಸಾರಿಗೆ ಸಚಿವರು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಾವು ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳು ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ನಾವು ಒಂದು ತನಿಖೆಯನ್ನು ರಚಿಸಿ ಸಮಿತಿಯನ್ನು ರಚನೆ ಮಾಡಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಈ ನೇಮಕಾತಿಯಲ್ಲಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ. 3 ವರ್ಷ ಅನುಭವ ಇದ್ದರೆ ಮಾತ್ರ ಚಾಲಕರ ಹುದ್ದೆಗೆ ಅವರನ್ನು ಕರ್ಕೊಂಬಂದು ಕೂರಿಸ್ಬೇಕು. ಆದರೆ ಏನು ಮಾಡ್ತಾರೆ ಗೊತ್ತಾ, ಒಂದು ಸಿಬ್ಬಂದಿಗಳ ಕೊರತೆ ಇದೆ, ಡ್ರೈವರ್ಗಳಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಕರ್ಕೊಂಬಂದು ಕೂರಿಸ್ಬಿಡ್ದು ಡ್ರೈವರ್ ಸೀಟ್ ಮೇಲೆ. BMTCಯಿಂದ ಕನಿಷ್ಠ 6 ತಿಂಗಳ ಇದಾಗಿರಬೇಕು. ಆದರೆ EV ಚಾಲಕರಿಗೆ 15 ದಿನಗಳ ಅಲ್ಪಾವಧಿ ತರಬೇತಿಯನ್ನು ಕೊಟ್ಟು ಕರ್ಕೊಂಬಂದು ಡ್ರೈವರ್ ಸೀಟ್ ಮೇಲೆ ಕೂರಿಸ್ತಾ ಇದ್ದಾರೆ. ಸಿಟಿ ರಸ್ತೆಗಳ ಅನುಭವನೇ ಇರೋದಿಲ್ಲ ಇವರಿಗೆ. ಇದು ಬಹಳ 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 ಇಂಪಾರ್ಟೆಂಟು. ಏನು ಹೈವೇದಲ್ಲಿ ಬಂದಂಗೆ ಬರ್ತಾರೆ ಬೆಂಗಳೂರು ರಸ್ತೆಗಳಲ್ಲಿ, ಹೈವೇದಲ್ಲಿ ಗಾಡಿ ಓಡಿಸ್ತಾ ಇದೀವಿ ಅಂತ ಅಷ್ಟು ಖುಷಿಯಾಗಿ ಓಡಿಸ್ತಾರೆ ಡ್ರೈವರ್ಗಳು. ಆ್ಯಕ್ಚುಲಿ ಅವ್ರಿಗೆ ಬೆಂಗಳೂರಿನ ಈ ಟ್ರಾಫಿಕ್ ಇದೆಯಲ್ಲ, ಈ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಅರಿವಿರಬೇಕು ಅಂತ. ನೀವು ಎಲ್ಲ ಕಡೆ ಹೈವೇದಲ್ಲಿ ಗಾಡಿ ಓಡಿಯೋದಕ್ಕೂ ಮತ್ತು ಬೆಂಗಳೂರಿನಲ್ಲಿ ಗಾಡಿ ಓಡಿಸೋದಕ್ಕೂ ತುಂಬ ಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸಾರಿಗೆ ಇಲಾಖೆ ಮತ್ತು ಸರ್ಕಾರ ಗಮನ ಹರಿಸಬೇಕಾಗಿದೆ.